ನಮಸ್ಕಾರಗಳು. ಎಲ್ಲ ನಮ್ಮ ಸಮಸ್ತ ರೈತ ಬಾಂಧವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದು ಈ ಒಂದು ಮಾಧ್ಯಮದ ಮೂಲಕ ಸಮಸ್ತ ರೈತರಿಗೆ ತಿಳಿಯಪಡಿಸುವುದೇನೆಂದರೆ, ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಜಿಲ್ಲೆಯಾದ್ಯಂತ ವಿಂಡ್ ಕಂಪನಿಗಳ ವಿಂಡ್ ಫ್ಯಾನ್ ಅಳವಡಿಕೆ ಕುರಿತು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯ ನಡೀತಾ ಇದೆ. ನಾವೆಲ್ಲರೂ ರೈತರು ಅರ್ಥ ಮಾಡ್ಕೊಳ್ಬೇಕು. ಈ ವಿಂಡ್ ಫ್ಯಾನ್ಗಳ ಕಂಪನಿಗಳ ಪರವಾಗಿ ಕೆಲವೊಂದಿಷ್ಟು ಏಜೆಂಟ್ಗಳಿರ್ತಾರೆ ಮತ್ತು ಕೆಲವು ನಾಯಕರುಗಳನ್ನು ಹಿಡ್ಕೊಂಡು ರೈತರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಹಣದ ಆಮಿಷ ಬಿಡ್ತಾರೆ. ಒಂದು ಎಕರೆಗೆ 25 ಲಕ್ಷ 30 ಲಕ್ಷ ರೂಪಾಯಿ ಕೊಡ್ತೀನಿ ಅಂಥೇಳಿ ರೈತರಿಂದ ಜಮೀನುಗಳನ್ನು ಖರೀದಿ ಮಾಡ್ಕೊಳ್ತಾರೆ. ಉಳಿದ 6 ಎಕರೆ ಜಮೀನನ್ನು ಲೀಸ್ ಮೇಲೆ ಪಡಿತೀನಿ ಅಂಥೇಳಿ ಲೀಸ್ ಮಾಡ್ಕೊಳ್ತಾರೆ. 29 ವರ್ಷ 11 ತಿಂಗಳು ಲೀಸ್ ಮಾಡ್ಕೊಳ್ತಾರೆ. ನಾವೆಲ್ಲರೂ ತಿಳ್ಕೋಬೇಕು, ಈ ವಿಂಡ್ ಫ್ಯಾನ್ಗಳು ಕೇವಲ 1 ಎಕರೆ 20 ಗುಂಟೆ ಮಾತ್ರ ಖರೀದಿ ಯಾಕೆ ಮಾಡ್ತಾರೆ ಮತ್ತು ಉಳಿದ 6 ಎಕರೆ ಜಮೀನನ್ನು ಲೀಸ್ ಯಾಕೆ ಪಡಿತಾರೆ ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಈ 1 ಎಕರೆಗೆ 25 ಲಕ್ಷ 30 ಲಕ್ಷ ಅಂದ ತಕ್ಷಣ ನಾವು ಬಹಳ ಒಂದು ಖುಷಿ ಆಗ್ಬಿಡ್ತೈತೆ ನಮಗೆ. ಇಷ್ಟು ಹಣ ನಮ್ಮ ರೈತಾಪಿ ವರ್ಗದವರು ಕೃಷಿ ವ್ಯವಸಾಯಕ್ಕಾಗಿ ಯಾರೂ ಖರೀದಿ ಮಾಡೋಂಗಿಲ್ಲ 1 ಎಕರೆಗೆ ಅಂಥೇಳಿ. ಇದು ಹೆಚ್ಚಿನ ಹಣ ಬರ್ತದೆ ಅಂಥೇಳಿ ನಾವು ಒಂದು ಆಸೆ ಒಳಗಾಗ್ತೀವಿ. ಆಸೆ ಒಳಗಾಗೋದು ಸಹಜ. ಯಾಕಂದರೆ ರೈತರ ಆರ್ಥಿಕ ಸಂಕಷ್ಟಗಳು ತುಂಬ ಇರ್ತವೆ. ಅದಕ್ಕೆ ಅವರಿಗೆ ಒಂದು ಆರ್ಥಿಕ ಸಂಕಷ್ಟದಿಂದ ನಾನು ಹೊರಗೆ ಬರ್ತೀನಲ್ಲ, 1 ಎಕರೆ 20 ಗುಂಟೆ ಮಾರಿದ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. 6 ಎಕರೆ ಉಳಿದಂಥ ಜಮೀನನ್ನು ಲೀಸ್ ಮೇಲೆ ಕೊಟ್ಟಿರ್ತೀನಿ, ಮುಂದೆ ನಮಗೆ ವಾಪಸ್ ಬರ್ತದೆ ಅಂಥೇಳಿ ನಮ್ಮ ಒಂದು ಭವಿಷ್ಯದ ನಂಬಿಕೆಯನ್ನು ಇಟ್ಕೊಂಡಿರ್ತೀವಿ. ಆದ್ರೆ ಆ 6 ಎಕರೆ ಜಮೀನು ವಾಪಸ್ ಹೆಂಗೆ ಬರ್ತದ ಅನ್ನುವಂಥದ್ದು ನಾವು ಯಾವತ್ತೂ ಆ ವಿಂಡ್ ಫ್ಯಾನ್ ಕಂಪನಿಗಳಿಗೆ ನಾವು ಪ್ರಶ್ನೆ ಮಾಡೋಂಗಿಲ್ಲ. ಅದರ ಜವಾಬ್ದಾರಿ ಯಾರು ತಗೊಳ್ತೀರಿ ಅಂತ ಪ್ರಶ್ನೆ ಮಾಡೋಂಗಿಲ್ಲ. ಯಾಕಂತಂದ್ರೆ ವಿಂಡ್ ಫ್ಯಾನ್ ಕಂಪನಿಗಳ ಪರವಾಗಿ ಇವಾಗೇನು ಒಂದು ಟೀಮ್ ಬಂದು ಲ್ಯಾಂಡ್ ಅಗ್ರಿಮೆಂಟ್ ಮಾಡಿ ಕಂಪ್ಲೀಟ್ ಪ್ರೊಸೆಸ್ ಮುಗಿದ ಮೇಲೆ ಇವ್ರು ಹೋದವರು ನಿಮಗೆ ಮುಂದೆ ಯಾವತ್ತೂ ವಾಪಸ್ ಮತ್ತೆ ಸಿಗೋದೇ ಇಲ್ಲ. ನಿಮಗೆ ನೆಕ್ಸ್ಟ್ ಬೇರೆ ಟೀಮೇ ಬಂದಿರುತ್ತಲ್ಲಿ, ಅವ್ರಿಗೆ ನೀವು ಏನಾದರೂ ಕೇಳಕ್ಕೆ ಹೋದ್ರೆ ನಾವು ಅವಾಗ ಇರಲಿಲ್ಲ, ಮಾಡಿದವರು ಬೇರೆದವರು, ನೀವು ಅವ್ರಿಗೆ ಕೇಳಬೇಕು, ನಮಗೆ ಸಂಬಂಧ ಇಲ್ಲ ಅಂಥೇಳಿ ಯಾರೂ ಹಚ್ಕೊಳ್ಳೋಂಗಿಲ್ಲ. ಮುಂದೆ ನೀವು ಯಾರಿಗೆ ಕೇಳ್ತೀರಿ? ಕಂಪನಿಗಳಲ್ಲಿ ನಿಮಗೆ ಗೇಟ್ ಒಳಗೆ ಬಿಟ್ಕೊಳ್ಳೋಂಗಿಲ್ಲ. ಮುಂದೆ ನಿಮ್ಮ ಜಮೀನು 6 ಎಕರೆ ಜಮೀನನ್ನು ವಾಪಸ್ ಹೆಂಗೆ ತಗೊಳ್ತೀರಿ? ಅವರು 7 ಎಕರೆ ಜಮೀನದಲ್ಲಿ ಒಂದು ಮಧ್ಯ ಕೇಂದ್ರ ಬಿಂದುದಲ್ಲಿ 1 ಎಕರೆ 20 ಗುಂಟೆ ಜಮೀನನ್ನು ಖರೀದಿ ಮಾಡ್ಕೊಳ್ತಾರೆ. ಯಾಕೆ ಒಂದು ಮೂಲೆ ಕಾರ್ನರಲ್ಲಿ ಖರೀದಿ ಮಾಡ್ಕೊಳ್ಳೋಂಗಿಲ್ಲ ಅವರು. ಮತ್ತು ಆ 1 ಎಕರೆ 20 ಗುಂಟೆ ಜಮೀನು ಅವರು ಖರೀದಿ ಮಾಡಿದವರು ವಾಪಸ್ ನಮಗೆ ಕೊಡ್ತಾರೇನೋ, ನಮ್ಮ ಹೊಲ ಮುಂದೆ 29 ವರ್ಷ 11 ತಿಂಗಳು ಆದಮೇಲೆ ನಮಗೆ ವಾಪಸ್ ಕೊಡ್ತಾರೆ ಅನ್ನೋ ಭರವಸೆ ನಮಗೆ ಐತೆ? ಇಲ್ಲ. ಮತ್ತು ಅವರನ್ನು ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ನಾವು ಉಳಿದ 6 ಎಕರೆ ಜಮೀನನ್ನು ನಾವು ಹೆಂಗೆ ಉಳಿಮೆ ಮಾಡಲಿಕ್ಕಾಗತ್ತೆ? ಮತ್ತು ಅವರು ಅಗ್ರಿಮೆಂಟ್ ಮಾಡ್ಕೋಕ್ಕಿಂತ ಮುಂಚೆ ರೈತರಿಗೆ ಏನು ಹೇಳ್ತಾರ ಅಂತಂದ್ರೆ, 7 ಎಕರೆ ಜಮೀನನ್ನು ನೀವೇ ಊಟ ಮಾಡಿರಿ, ನೀವೇ ಬಿತ್ತರಿ, ನೀವೇ ಬೆಳೀರಿ, ನಾವೇನೂ ಅನ್ನಂಗಿಲ್ಲ ನಿಮಗೆ, ನಿಮ್ದು ಜಮೀನು ಅಂತ ತಿಳ್ಕೊರಿ, ನಾವು ಕೇವಲ ಅಗ್ರಿಮೆಂಟ್ ಲ್ಯಾಂಡ್ ಖರೀದಿ ಅಷ್ಟೇ ಮಾಡಿರ್ತೀವಿ, ನಾವೇನು ಅಲ್ಲಿ ಉತ್ತಂಗಿಲ್ಲ ಬಿತ್ತಂಗಿಲ್ಲ, ನಮ್ದೇನು ಫ್ಯಾನ್ ಕುಂದ್ರಿಸಿದೇವೆ ಅಂದ್ರೆ ಮುಗೀತು ನಮ್ಮದು ಅಂತ ಹೇಳ್ತಾರೆ. ಬಿತ್ತಲಾಕ ಕೊಡ್ತಾರೆ. ಆದ್ರೆ ಅದು ಯಾವತ್ತಾದರೂ ನಮ್ದು ಸ್ವಂತದಾಗುತ್ತಾ? ನಾವು ಕೊಟ್ಟ ಮೇಲೆ ಅದು ಮುಗೀತದು, ನಮ್ದಲ್ಲ. ಮತ್ತು ಈಗ ನೀವು ಅವ್ರ ಜೊತೆ ಏನಾದ್ರೂ ನೀವು ನಿಮ್ಮ ಬೆಳೆ ಬಿತ್ತಿದ ಮೇಲೆ ನಿಮಗೆ ಬೆಳೆ ಹಾನಿ ಆಗ್ತದೆ, ನೀವೇನಾದರೂ ಪರಿಹಾರ ಕೇಳಕ್ಕೆ ಹೋದ್ರೆ ಪರಿಹಾರ ಕೊಡ್ತಾರೆ ಅವರು. ಯಾಕಂದ್ರೆ ನೀವು ಲೀಸ್ ಮೇಲೆ ಕೊಟ್ಬಿಟ್ಟಿರ್ತೀರಿ. ನಿಮ್ಮ ಬೆಳೆ ಪರಿಹಾರ ನಿಮಗೆ ಕೇಳೋಕ್ಕಾಗಂಗಿಲ್ಲ. ನಿಮಗೆ ಬಿತ್ತಲಾಕ ಕೊಟ್ಟಿರ್ತಾರೆ. ನೀವು ಏನಾದರೂ ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನು ಏನಪ್ಪ ಅಂದ್ರೆ ಹೊರಗೆ ಹಾಕ್ತಾರೆ ಜಮೀನಿನಿಂದ. ಹೆಂಗೆ ಹೊರಗೆ ಹಾಕ್ತಾರೆ? ಪೊಲೀಸ್ ಇಲಾಖೆಯನ್ನು ಬಳಸ್ಕೋತಾರೆ. ಅವರು ಬಳಸ್ಕೊಂಡು ನಿಮ್ಮನ್ನು ಹೊರಗೆ ಹಾಕ್ತಾರೆ. ಕಾನೂನುಬದ್ಧವಾಗಿ ನೀವು ಎಲ್ಲವನ್ನು
ಹಸ್ತಾಂತರ ಮಾಡಿಬಿಟ್ಟಿರ್ತೀರಿ, ನಿಮಗೇನೂ ಇರೋಂಗಿಲ್ಲ. ಮತ್ತು ಈ ವಿಂಡ್ ಫ್ಯಾನ್ಗಳಿಂದ ಒಂದು 3-4 ವರ್ಷ ಆದಮೇಲೆ ಇವುಗಳ ಮೇಂಟೆನೆನ್ಸಿಗೆ ಸರ್ವಿಸಿಂಗ್ ಬರುತ್ತೆ. ಮತ್ತು ಹೈಡ್ರೋಲಿಕ್ ಪಂಪ್ ಪ್ರೆಷರ್ದಿಂದ ಆಯಿಲ್ ಸೋರಿಕೆ ಆಗುತ್ತೆ. ಈ ಆಯಿಲ್ ಸೋರಿಕೆಯಿಂದ ಸುಮಾರು ಒಂದು 400-500 ಮೀಟ್ರ್ ಗಾಳಿಯಲ್ಲಿ ಈ ಆಯಿಲ್ ರೆಕ್ಕೆಗಳ ಮೂಲಕ ಸ್ಪ್ರೇ ಆಗುತ್ತೆ. ಈ ಸ್ಪ್ರೇ ಆದಮೇಲೆ ಈ ಬೆಳೆ ಮೇಲೆ ಬಿತ್ತು ಅಂತಂದ್ರೆ ಬೆಳೆ ಸಂಪೂರ್ಣವಾಗಿ ತನ್ನ ಫೋಟೋಸಿಂಥೆಸಿಸ್ ಒಂದು ಕೊರತೆ ಆಗ್ಲಿಕ್ಕೆ ಶುರು ಆಗ್ತದೆ. ಯಾಕಂದರೆ ಈ ಆಯಿಲ್ ಭಯಾನಕವಾಗಿರ್ತೈತಿ, ಎಲೆಗಳನ್ನು ಸಂಪೂರ್ಣವಾಗಿ ಒಣಗಿಸ್ಬಿಡ್ತೈತಿ, ಸುಡ್ತೈತಿ. ಮತ್ತು ಎಲೆನೇ ಸುಟ್ಟ ಮೇಲೆ ಗಿಡ ಹೆಂಗೆ ಅದು ಹೂವು ಕಾಯಿ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಐತಿ? ಎಲ್ಲವೂ ಇಳುವರಿ ಕುಂಠಿತ ಆಗ್ತದೆ. ಮತ್ತು ಭೂಮಿ ಮೇಲೆ ಬಿತ್ತು ಅಂತಂದ್ರೆ ಸಾಯಿಲ್ ಹೆಲ್ತ್, ಮಣ್ಣಿನ ಆರೋಗ್ಯ ಹಾಳಾಗ್ತದೆ. ನಾವು ಮಣ್ಣಿನ ಆರೋಗ್ಯ ಹಾಳಾಯಿತು ಅಂದರೆ ಕೆಮಿಕಲ್ ಅದು ಆಯಿಲ್ ಬಿದ್ದ ಮೇಲೆ ನಾವು ಏನು ಬಿತ್ತಿದ್ರೂ ಮುಂದೆ ಮಣ್ಣು ಪೊಲ್ಯೂಷನ್ ಮಾಲಿನ್ಯ ಆಗಿಬಿಟ್ಟಿರ್ತೈತಿ. ಮತ್ತು ಇನ್ನೊಂದು, ಈ ವಿಂಡ್ ಫ್ಯಾನ್ಗಳಿಂದ ರೆಕ್ಕೆಗಳು ತಿರುಗೋದ್ರಿಂದ ಅದರ ಆಜುಬಾಜು ಸುಮಾರು 400-500 ಮೀಟರ್ ಭೂಮಿ ಸಂಪೂರ್ಣವಾಗಿ ಅಂತರ್ಜಲ ಮಟ್ಟ ಬತ್ತಿ ಹೋಗ್ತದೆ. ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ಈ ಫ್ಯಾನಿನ ಗಾಳಿಗೆ ಅಂತರ್ಜಲ ಬತ್ತಿ ಹೋಗ್ತದೆ. ಮತ್ತು ನಾವು ಬಿತ್ತಿದ ಬೆಳೆ ಈಗ ಮೊದಲ ಮಳೆಗಾಲ ಬಹಳಷ್ಟು ಕಡಿಮೆ ಇರ್ತೈತಿ, ಮತ್ತು ಅಂತರ್ಜಲ ಮಟ್ಟ ಕೊರತೆ ಆಗ್ಲಿಕ್ಕಂತಂದ್ರೆ ನಮ್ಮ ಬೋರು ಬಾವಿಗಳು ನಿಂದಿರ್ಲಿಕ್ಕೆ ಶುರು ಆಗ್ತಾವೆ, ಇದ್ದ ಬೆಳೆಗಳು ಒಣಗ್ಲಿಕ್ಕೆ ಶುರು ಆಗ್ತಾವೆ. ನಾವು ಎಲ್ಲರೂ ಎಚ್ಚೆತ್ತುಕೊಳ್ಬೇಕು, ವಿಚಾರ ಮಾಡಬೇಕು. ಮತ್ತು ಆಜುಬಾಜು ಸರ್ವೆ ನಂಬರ್ದವರು ನೀವು ಸುಮಾರು 100 ಮೀಟ್ರಲ್ಲಿ ಆಜುಬಾಜು ಯಾರಾದರೂ ರೈತರು ನಿಮ್ಮ ಜಮೀನುಗಳಿತ್ತು ಅಂತಂದ್ರೆ ಕೊಟ್ಟು ತನ್ನ ಲಾಭ ತಗೊಂಡಿರ್ತಾನ. ಒಂದು ಎಕರೆಗೆ 25-30 ಲಕ್ಷ ಮತ್ತು ವಾರ್ಷಿಕ ಒಂದು ಏನಪ್ಪ ಲೀಸ್ ಹಣನೂ ಬರ್ತಿರ್ತೈತಿ. ಆಜುಬಾಜು ರೈತ ಅವನಿಗೇನು ಕೊಟ್ಟಿರ್ತೀರಪ್ಪ ವಿಂಡ್ ಫ್ಯಾನ್ ಕಂಪನಿಗಳು? ಏನೂ ಇರಲ್ಲ. ಮತ್ತು ಈತನ ಬೆಳೆ ಹೆಂಗೆ 400-500 ಮೀಟರ್ವರೆಗೂ ಗಾಳಿಯಲ್ಲಿ ಆಯಿಲ್ ಸ್ಪ್ರೇ ಆಗ್ತದೆ. ನೀವು ಆಜುಬಾಜು ಜಮೀನ್ದವರು ನೀವು ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ನೀವು ಏನೋ ತಪ್ಪು ಇಲ್ಲದೆ, ನಿಮಗೇನೋ ಪರಿಹಾರ ಇಲ್ಲದೇ, ನಿಮಗೆ ಏನೋ ಅದರದ್ದು 1 ರೂಪಾಯಿ ಬೆಲೆನೇ ಗೊತ್ತಿರಲ್ಲ, ನಿಮಗೆ ಯಾವುದು ಪಡೆದೇ ಇರೋಂಗಿಲ್ಲ ನೀವು. ಮತ್ತು ನಿಮ್ಮ ಬೆಳೆನೂ ಹಾಳಾಗ್ತದೆ, ನಿಮ್ಮ ಭೂಮಿನೂ ಅಂತರ್ಜಲ ಮಟ್ಟ ಕುಸಿತದ. ಮತ್ತು ನಿಮಗೇನು ಅದಕ್ಕೆ ಏನಪ್ಪ ಅಂದ್ರೆ ನಾವೆಲ್ಲ ರೈತರು ಒಗ್ಗಟ್ಟಿನಿಂದ ನಾವು ವಿಂಡ್ ಫ್ಯಾನ್ ಕಂಪನಿಗಳಿಗೆ ಪ್ರಶ್ನೆ ಯಾಕೆ ಮಾಡೋಂಗಿಲ್ಲ? ಮಾಡಲೇಬೇಕು. ಏನು ಅಂತಂದ್ರೆ ನೀವು ಈಗ ಖರೀದಿ ತಗೋತೀರಿ, ಲೀಸ್ ತಗೋತೀರಿ, ಇದನ್ನು ವಾಪಸ್ ಕೊಡೋರು ಯಾರು? ಇದರ ಜವಾಬ್ದಾರಿ ಯಾರು? ನೆನಪಿರಲಿ, ಈ ವಿಂಡ್ ಫ್ಯಾನ್ ಕಂಪನಿಗಳು ಒಂದು 10 ವರ್ಷ 15 ವರ್ಷ 20 ವರ್ಷ ಆದ ತಕ್ಷಣ ಮೇಂಟೆನೆನ್ಸ್ ಖರ್ಚು ತುಂಬ ಬರಕತ್ತ ಮೇಲೆ ಬೇರೆದವ್ರಿಗೆ ಇದನ್ನು ಟೇಕ್ ಓವರ್ ಕೊಟ್ಬಿಡ್ತೈತಿ. ಬೇರೆದವ್ರಿಗೆ ಟೇಕ್ ಓವರ್ ಕೊಟ್ಟ ಮೇಲೆ ಮತ್ತು ನೀವು ಯಾರನ್ನಂತ ಪ್ರಶ್ನೆ ಮಾಡ್ತೀರಿ? ನಮ್ಮ ರೈತರಿಗೆ ಕೇವಲ ಒಂದು ಕಚೇರಿಲಿ ಒಂದು ಸಣ್ಣ ಪುಟ್ಟ ಕಾಗದ ಪತ್ರದ ಒಂದು ಕೆಲಸಕ್ಕೆ ವರ್ಷಾನುಗಟ್ಟಲೆ ಅಡ್ಡಾಡ್ತಾರೆ. ನಮ್ಮ ರೈತರು ಪರಿಹಾರ ಸಿಗಂಗಿಲ್ಲ, ನ್ಯಾಯ ಸಿಗಂಗಿಲ್ಲ. ಮತ್ತು ಇಂಥ ಒಂದು ದೊಡ್ಡ ಜಾಲದಲ್ಲಿ ಮುಳುಗಿದ ಮೇಲೆ ವಾಪಸ್ ನಮ್ಮ 6 ಎಕರೆ ಜಮೀನು ನಮಗೆ ಬರ್ತದ ಅನ್ನುವಂಥ ಭರವಸೆ ನಂಬಿಕೆ ನಮಗೆ ಐತೆ ಅನ್ನುವಂಥ ನಮಗೆ ಪ್ರಶ್ನೆ ಐತಿ. ಅದನ್ನು ಹೆಂಗೆ ತಗೊಳ್ತೀರಿ? ನಾವು ಮುಂದೆ ಈ 30 ವರ್ಷಕ್ಕೆ ನಾವು ಬದುಕಿರ್ತೀವಿ ಇಲ್ಲೋ ಅನ್ನುವಂಥ ಪ್ರಶ್ನೆ ನಮಗೆ ಕಾಡ್ತಿರ್ತೈತಿ. ಯಾಕಂತಂದ್ರೆ ನಾವೀಗ ಜಮೀನು ಕೊಡೋರು ಕನಿಷ್ಠ ಅಂದ್ರೂ 45-50 ವಯಸ್ಸಿನವ್ರು ಇರ್ತೀವಿ. ಮತ್ತು ಇನ್ನೂ 30 ವರ್ಷ ಆದಮೇಲೆ 80 ವರ್ಷ ನಾವು ಬಾಳೋದು ಎಷ್ಟು ಸುಲಭ ಇವತ್ತಿನ ಕಾಲದಲ್ಲಿ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತೈತಿ ಪರಿಸ್ಥಿತಿ ಹೆಂಗದಂತೇಳಿ. ಆದ ಕಾರಣ ನಾವೆಲ್ಲರೂ ಇದ್ರ ಬಗ್ಗೆ ಕುಂತು ವಿಚಾರ ಮಾಡಬೇಕು. ಜಮೀನು ಕೊಡಬೇಕಾದ್ರೆ ಇವ್ರಿಗೆ ಕೊಡೋನು ಬೇಡೋ, ಅಥವಾ ಹೊಳೆ ನಮಗೆ ಲೀಸ್ ಮೇಲೆ ವಾಪಸ್ ಹೆಂಗೆ ಬರ್ತೈತಿ ವಿಚಾರ ಮಾಡಬೇಕು. ನಾವು ಯಾವುದೋ 4 ದುಡ್ಡು ನಮಗೆ ಹಣ ಬರ್ತದಂದ ತಕ್ಷಣ ನಾವು ಮಾರು ಹೋಗ್ಬಿಡ್ತೀವಿ. ನೀವು ವಿಚಾರ ಮಾಡ್ರಿ, ರೈತರು ಯಾವತ್ತಾದ್ರೂ ನೀವು ರೈತರ ಜಮೀನು ಮಾರಬೇಕಾದ್ರೆ ವಂಶಾವಳಿ ಹಚ್ಚಿ ನೀವು ಯಾವತ್ತಾದ್ರೂ ಖರೀದಿ ಹಾಕ್ಕೊಂಡಿದ್ದೀರಾ?
ಇವರು ವಂಶಾವಳಿ ಹಚ್ಚದೆ ಖರೀದಿ ಮಾಡ್ಕೊತಾರ. ನಾವು ರೈತರು ಯಾವತ್ತಾದ್ರೂ ಖರೀದಿ ಹಾಕ್ಬೇಕಾದ್ರೆ ಖರೀದಿ ತಗೋಬೇಕಾದ್ರೆ 150 ಸಹಿಗಳನ್ನು ಯಾವತ್ತಾದ್ರೂ ಮಾಡಿದ್ದೀವ್ಯಾ? ನಮ್ಮ ವಂಶಾವಳಿ ಪ್ರಕಾರ ಯಾವತ್ತಾದ್ರೂ ಸಹಿ ಮಾಡಿದ್ದೀವ್ಯಾ? ಒಂದೇ ಒಂದು ಉದಾಹರಣೆ ಇಲ್ಲ. ಆದರೆ ಈ ಕಂಪನಿಗಳು ಏನು ಮಾಡ್ತಾರ ಅಂತಂದ್ರೆ ನಮ್ಮ ಜಮೀನುಗಳನ್ನು ಖರೀದಿ ತಗೊಳ್ಳಿಕ್ಕೆ ಸುಮಾರು 150 ಸಹಿಗಳನ್ನು ಮಾಡ್ಕೊತಾರ. ಅಂದರೆ ನಾವು ಎಷ್ಟು ಆಳದಲ್ಲಿ ಜಾಲದಲ್ಲಿ ನಾವು ಮುಳುಗಿ ಹೋಗ್ಬಿಡ್ತೀವಿ, ವಾಪಸ್ ಬರ್ಲಿಕ್ಕೆ ಇಲ್ಲಿ ಯಾವುದೇ ಅವಕಾಶ ಸಿಗಂಗಿಲ್ಲ. ನೀವು ಪ್ರಶ್ನೆ ಮಾಡಿ, ನಮ್ಮ ಜಮೀನು ಹೆಂಗೆ ನೀವು ಲೀಸ್ ತಗೋಬೇಕಾರ ಖರೀದಿ ತಗೋಬೇಕಾರ 150 ಸಹಿಗಳನ್ನು ಮಾಡ್ತೀರಲ್ಲ, ನಮ್ಮ ಜಮೀನನ್ನು ತಾನಾಗೆ ನಮಗೆ ವಾಪಸ್ ಸರಳವಾಗಿ ನಾಳೆ ನಾವು ಇಲ್ಲದೆ ಇದ್ರೂ ನಮ್ಮ ಮಕ್ಕಳಿಗೆ ಅದು ತಲುಪಬೇಕು. ವಂಶಾವಳಿ ಪ್ರಕಾರ ವಾಪಸ್ಸು ನಮಗೆ ಬರಬೇಕು. ನಾವು ಪ್ರಶ್ನೆ ಮಾಡಬೇಕು. ಇದನ್ನು ಮಾಡಿ ನೋಡಿ, ಒಬ್ಬನಾದ್ರೂ ಖರೀದಿ ತಗೊಳ್ತಾನೆ ಕೇಳ್ರಿ. ಯಾಕೆ ಹೇಳ್ರಿ? ಇವಾಗ ಈ ಏಜೆಂಟ್ರುಗಳು ಏನೋ ಕಮಿಷನ್ ಸಿಗ್ತೈತೆ ಅವರಿಗೆ. ಒಂದು ಫ್ಯಾನ್ ಸೆಟ್ಲ್ಮೆಂಟ್ ಮಾಡಿದ್ರೆ ಕುಡಿಸಿದ್ರೆ ಅವ್ರು ಅಷ್ಟೇ ವಿಚಾರ ಮಾಡ್ತಾರೆ. ಯಾವತ್ತಾದರೂ ಈ ರೈತನಿಗೆ ವಾಪಸ್ ಹೆಂಗೆ ಕುಡಿಸೋದು, ಇದರ ಜವಾಬ್ದಾರಿ ಯಾರು ಹೊರವರು ಅನ್ನುವಂಥದ್ದು ಯಾರೂ ನೋಡೋಂಗಿಲ್ಲ. ಅದಕ್ಕೆ ಹೇಳೋದು, ನಮಗೆ ಸಂಕಷ್ಟ, ಆರ್ಥಿಕ ಸಂಕಷ್ಟ ಆದ್ರೆ ಇನ್ನೂ ನೀವು 1 ಎಕರೆ 2 ಎಕರೆ ಜಮೀನನ್ನು ಮಾರಿಬಿಡಿ ರೈತರಿಗೆ. ಇದರಿಂದ ನಾವು ಸೇಫು, ಮತ್ತು ತಗೊಂಡಂಥ ರೈತರಿಗೆ ಒಂದು ಕೃಷಿ ವ್ಯವಸಾಯಕ್ಕೆ ನಾವು ಮಾರಿರ್ತೀವಿ. ಇಂಥ ಒಂದು ಗ್ಲೋಬಲ್ ಮಾರ್ಕೆಟಿಂಗ್ ಲೆವೆಲ್ ಇರುವಂಥ ಒಂದು ಕಮರ್ಷಿಯಲೈಸ್ಡ್ ಜನರ ಜೊತೆ, ಬಂಡವಾಳಶಾಹಿಗಳ ಜೊತೆ ನಾವು ರೈತರು ಹೋರಾಟ ಮಾಡಿ ವಾಪಸ್ ನ್ಯಾಯ ಪಡಿಬೇಕು ಅಂದ್ರೆ ಇದೊಂದು ದೊಡ್ಡ ಇತಿಹಾಸ ಆಗಬೇಕಾಗ್ತದೆ ಮುಂದಿನ ದಿನಮಾನಗಳಲ್ಲಿ. ಅದಕ್ಕೆ ಆ ಬಲೆಯಲ್ಲಿ ಬೀಳೋದಕ್ಕಿಂತ ಮುಂಚೆ ನಾವು ಇಂಥ ಈ ವಿಂಡ್ ಫ್ಯಾನ್ ಕಂಪನಿಗಳಿಗೆ ಭೂಮಿಯನ್ನು ಕೊಡಬಾರ್ದು. ಇದು ಎಂತಲ್ಲಿ ಸೂಕ್ತ ಅಂತಂದರೆ ಗುಡ್ಡಗಾಡು ಪ್ರದೇಶ, ಮರಳುಗಾಡು ಪ್ರದೇಶ, ಕೃಷಿಯೇತರ ಜಮೀನುಗಳಲ್ಲಿ ಇದನ್ನು ವಿಂಡ್ ಫ್ಯಾನ್ಗಳಿಗೆ ಒಂದು ಅಳವಡಿಕೆಗೆ ಸೂಕ್ತವಾದಂಥ ಸ್ಥಳಗಳು. ಇಲ್ಲಿ ಕೃಷಿ ಭೂಮಿಯಲ್ಲಿ ತಂದು ಇಂಥ ವಿಂಡ್ ಫ್ಯಾನ್ಗಳನ್ನು ಅಳವಡಿಸಿದ್ರೆ ಆಜುಬಾಜು ಕೃಷಿಗೆ ಮತ್ತು ಅಂತರ್ಜಲ ಮಟ್ಟಕ್ಕೆ ಬಹಳಷ್ಟು ಸಮಸ್ಯೆಗಳಾಗ್ತವೆ. ಮತ್ತು ಅವರೆಲ್ಲ ಸಾವಿರಾರು ಫೀಟ್ ಗಟ್ಟಲೆ ಬೋರ್ವೆಲ್ಗಳನ್ನು ಕೊರಿತಾರೆ, ಅಲ್ಲಿ ಅರ್ಥಿಂಗ್ಗಳನ್ನು ಮಾಡ್ತಾರೆ. ಸುಮಾರು ಒಂದು ಫ್ಯಾನಿಗೆ 3 ರಿಂದ 4 ಅರ್ಥಿಂಗ್ಗಳನ್ನು ಮಾಡ್ತಾರೆ. ಇದರಿಂದ ಅಂತರ್ಜಲ ಮಟ್ಟಕ್ಕೆ ಸಮಸ್ಯೆ ಆಗ್ತದೆ. ಭಾಳಷ್ಟು ನಾವು ಯೋಚನೆ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ ಕೃಷಿ ಮಾಡಲಿಕ್ಕೆ ಭಾಳಷ್ಟು ತೊಂದರೆ ಆಗ್ತದೆ. ನಾವು ರೈತರು ಎಚ್ಚೆತ್ತುಕೊಂಡು ಇಂಥ ಭ್ರಷ್ಟವಾದಂಥ ವಿಂಡ್ ಫ್ಯಾನ್ ಕಂಪನಿಗಳ ವಿರುದ್ಧ ನಾವು ಎಲ್ಲರೂ ಹೋರಾಟ ಮಾಡಬೇಕು. ಇಲ್ಲಿ ಸುಲಭವಾಗಿ ಹೇಳಬೇಕು ಅಂತಂದ್ರೆ, ನೀವು ಇದನ್ನು ಹೆಂಗೆ ತಡೆಯೋದ್ರಿ, ನಮಗೆ ಗೊತ್ತಿಲ್ಲ, ನಮಗೆ ಮಾರ್ಗ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಸಂಬಂಧಪಟ್ಟಂಥ ಪಂಚಾಯಿತಿಯಲ್ಲಿ ಒಂದು ಸ್ಟೇ ಆರ್ಡರ್ ತಕರಾರು ಅರ್ಜಿಯನ್ನು ನೀವು ಸಲ್ಲಿಸ್ರಿ. ಆಜುಬಾಜು ರೈತರು ಸಲ್ಲಿಸ್ರಿ. ನಿಮಗೆ ಅವರು ಗೌರವ ಕೊಡಲಿಲ್ಲ, ಅಲ್ಲಿ ನಿಮ್ಮ ಕೆಲಸಕ್ಕೆ ನಿಮ್ಮ ಸ್ಟೇಗೆ ಬೆಲೆ ಕೊಡಲಿಲ್ಲ ಅಂತಂದ್ರೆ ನಮ್ಮನ್ನು ಸಂಪರ್ಕ ಮಾಡಿರಿ. ರೈತ ಸಂಘಟನೆಗಳು ನಿಮಗೋಸ್ಕರ ಇರ್ತಾವೆ. ರೈತರ ಉಳಿವಿಗಾಗಿರ್ತೈತಿ, ರೈತರ ಏಳಿಗೆಗಾಗಿರ್ತೈತಿ. ನೀವು ಯಾವ ಹೆದರಬೇಕಾದ ಅವಶ್ಯಕತೆ ಇಲ್ಲ. ನಾವು ಎಲ್ಲರೂ ಒಂದಾಗಿ ಇಂಥ ವಿಂಡ್ ಫ್ಯಾನ್ಗಳ ವಿರುದ್ಧ ನಾವು ಧ್ವನಿ ಎತ್ತಬೇಕು, ತೊಡೆ ತಟ್ಟಿ ನಿಂತ್ಕೋಬೇಕು. ಅಂದಾಗ ಮಾತ್ರ ರೈತನಿಗೆ ನ್ಯಾಯ ಸಿಗ್ತೈತಿ. ಇಲ್ಲ ಅಂತಂದ್ರೆ ರೈತನನ್ನು ಅಧೋಗತಿಗೆ ತಳ್ಳಿಬಿಡ್ತಾವು ಇವು ಕಾರ್ಪೊರೇಟ್ ಕಂಪನಿಗಳು. ಅದಕ್ಕೆ ನಮ್ಮ ಎಲ್ಲ ಸಮಸ್ತ ರೈತರಿಗೆ ನಾನು ಹೇಳೋದೇನಂತಂದ್ರೆ, ಒಂದು ಕ್ಷಣ ನಾವು ಎಲ್ಲರೂ ವಿಚಾರ ಮಾಡಬೇಕು ಇದ್ರ ಬಗ್ಗೆ. ಅದಕ್ಕೆ ಏನೇ ಹೆಚ್ಚಿನ ಸಂಪರ್ಕ ಬೇಕಾತಂದ್ರೆ ನಮಗೆ ಸಂಪರ್ಕ ಮಾಡಿರಿ. ನಮ್ಮ ಥರ ಎಷ್ಟೋ ಜನ ರೈತ ಸಂಘಟನೆಗಳದಾವು. ಒಂದು ನ್ಯಾಯಯುತವಾಗಿ ನಿಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನ ಸಿಗ್ತೈತಿ. ಇಲ್ಲ ಅಂತಂದ್ರೆ ನಮ್ಮನ್ನು ಶೋಷಣೆ ಒಳಪಡಿಸ್ತಾವೆ ಈ ಕಂಪನಿಗಳು. ಮುಂದೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಎಲ್ಲರಿಗೂ ಕೋರ್ಟು ಕಚೇರಿ ಅಲೆದಾಡಿ ನಮ್ಮ ಜಮೀನು ವಾಪಸ್ ಪಡೀತೀವಿ ಅನ್ನುವಂಥ
ಒಂದು ಕಾನ್ಫಿಡೆಂಟ್ ನಮ್ಮಲ್ಲಿ ಸಾಧ್ಯನೇ ಇಲ್ಲ. ಭಾಳಷ್ಟು ಆಳವಾಗಿ ನಾವು ಎಲ್ಲವನ್ನು ಅವ್ರ ಕೈಗೆ ತಲುಪಿಸ್ಬಿಟ್ಟಿರ್ತೀವಿ, ನಾವು ಕಾನೂನುಬದ್ಧವಾಗಿ ಒಪ್ಪಿಸ್ಬಿಟ್ಟಿರ್ತೀವಿ. ಅದು ವಾಪಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಪಡೆಯವ್ರಿ ಅದನ್ನು ವಾಪಸ್ ಹೆಂಗೆ ಬರ್ತದ? ನೀವು ಒಂಚೂರು ಎಲ್ಲ ಸಂಬಂಧಪಟ್ಟಂಥ ಲೀಗಲ್ ಅಡ್ವೈಸರನ್ನು ನೀವು ಸಂಪರ್ಕ ಮಾಡಿರಿ, ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಡ್ರಿ. ಇವತ್ತು ನಮ್ಮ ಸರ್ಕಾರನೇ ನಮ್ಮ ಜಮೀನನ್ನು ಅಕ್ವಿಜಿಷನ್ ಮಾಡ್ಕೊಂಡಿರ್ತೈತಿ. ನಮಗೆ ಪರಿಹಾರ ಕೊಡ್ಲಿಕ್ಕೆ 10 ವರ್ಷ 15 ವರ್ಷ 20 ವರ್ಷ ಆದ್ರೂ ನಮಗೆ ಪರಿಹಾರ ಸಿಕ್ಕಿಲ್ಲ ಸರ್ಕಾರದಿಂದನೇ. ಒಂದು ಜವಾಬ್ದಾರಿತ ಸರ್ಕಾರದಿಂದ ನಮಗೆ ಮುಳುಗಡೆ ಪ್ರದೇಶ, ಕೆನಲ್, ರಸ್ತೆ, ಯಾವ್ಯಾವ ಕೆಲಸಗಳಿಗೆ ನಮ್ಮ ಲ್ಯಾಂಡ್ ಅಕ್ವಿಜಿಷನ್ ಆಗ್ಯದ ರೈತರದು. ಎಷ್ಟೋ ರೈತರಿಗೆ, ಲಕ್ಷಾಂತರ ರೈತರಿಗೆ ಇನ್ನೂ ಪರಿಹಾರ ಅವರಿಗೆ ಸಿಕ್ಕಿಲ್ಲ. ಅಂಥದ್ರೊಳಗೆ ಇಂಥ ವಿಂಡ್ ಫ್ಯಾನ್ ಪ್ರೈವೇಟ್ ಕಂಪನಿಗಳು ನಮಗೆಲ್ಲಿ ನಮ್ಮ ಜಮೀನು ವಾಪಸ್ ಕೊಡ್ತಾವೆ? ಹೆಂಗೆ ಬರ್ತೈತಿ? ಕೇಂದ್ರ ಬಿಂದುದಲ್ಲಿ ಅವರು ಖರೀದಿ ಮಾಡಿರ್ತಾರೆ ಜಮೀನು, ಉಳಿದ ಜಮೀನು ಲೀಸ್ ಪಡೆದಿರ್ತಾರೆ. ನಾವು ಹೆಂಗೆ ಪಡಿಲಿಕ್ಕೆ ಸಾಧ್ಯ ಅದ? ನಾವು 10 ವರ್ಷ 20 ವರ್ಷ ಕೋರ್ಟ್ ಕಚೇರಿ ಅಲ್ದಾಡಿ ಅವರು ಕೊಟ್ಟಂಥ ಹಣ ಅದೇ ಕೋರ್ಟಿಗೆ ಹಾಕುವಂಥ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ದಯವಿಟ್ಟು ಎಚ್ಚೆತ್ತುಕೊಡ್ರಿ. ಅದಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀವಿ. ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು, ನಮಸ್ಕಾರಗಳು.